ನಾನು ಈ ಮನೆಗೆ ಉಪಚಾರ ಮಾಡಿಸ್ಕೊಳಕ್ ಬರಲಿಲ್ಲ. ಒಂದ್ ಸ್ವಲ್ಪ ತಿಂಡಿ ತಿನ್ಕೊಂಡು ಹೋಗಿ. ನಮಗೂ ಬಾಲು, ಅದು ನೀನು ಡಾಕ್ಟರ್ ಜೊತೆ ಹೊರಗಡೆ ಹೋದೆ ಅಲ್ಲ, ಮಧು ನೀನ್ ಮಾತಾಡ್ಸದೆ ಹಾಗೆ ಹೊರಟು ಹೋಗ್ಬಿಟ್ಟೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಆಮೇಲೆ ನಾನೇ ಅವನಿಗೆ, ಅಪ್ಪ ನಾನು ಕೇವಲ ನಿಮ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಷ್ಟೇ. ಅಂದ್ರೆ ಹಾಗಾದ್ರೆ ನಿನ್ ಭಾಗಕ್ಕೆ ನಾವೆಲ್ಲ ಸತ್ತೋಗಿದ್ದೀವ? ಅಪ್ಪ ನಡೀರಪ್ಪ, ನಮ್ಮ ಮನೆಗೆ ಹೋಗೋಣ. ಈಗ ನಿಮ್ಮ ನೋಡ್ಕೊಳಕ್ಕೆ ಈ ಮಗ ಇದ್ದಾನೆ. ಇದು ಮಗನ್ ಮನೆನೆ, ನಾನು ಮಗನೇ. ಹೋಗ್ಲಿ ಬಿಡೋ ಮಧು. ಯಾಕೆ ನಾನ್ ಮಗ ಅಲ್ವಾ? ನೀನು ನನಗಿಂತ ಮುಂಚೆ ಹುಟ್ಟಿದೇನೋ ಒಂದೇ ಒಂದು ಕಾರಣಕ್ಕೆ ನಿನ್ಗೇನು 2 ಸ್ಪೆಷಲ್ ಕೊಂಬಿದ್ಯಾ? ಏನ ಏನ ಇವತ್ತಿಲ್ಲಿ ಜಗಳ ಆಡ್ಬೇಕು ಅಂತಾನೆ ಬಂದಿದ್ಯೇನೋ? ಜಗಳ ಆಡ್ಬೇಕು ಅಂತಿದ್ರೆ ಯಾವತ್ತೂ ಆಡ್ತಿದ್ದೆ. ಜಗಳ ಆಡಿದ್ರು ಒಬ್ಬ ಯೋಗಿತೆ ಇರೋನ್ ಜೊತೆ ಜಗಳ ಆಡ್ಬೇಕು. ಅದು ನಿನ್ಗೆಲ್ಲಿ? ಏನಂದೆ? ನಾನ್ ನಿಮ್ಮ ಅಣ್ಣ ಕಣೋ, ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತೀಯ? ಈಗ ಕೈ ತೆಗೆದ್ರೆ ಸರಿ, ಇಲ್ಲಾಂದ್ರೆ ಹೋಗ್ಲಿ ಬಿಡ್ರು. ಏನ್ರು ಇದು, ನನ್ನ ಕಣ್ಣೆದುರಿಗೆ ಕಿತ್ತಾಡ್ತಾ ಇದ್ದೀರಲ್ವ? ಇದನ್ನ ನೋಡ್ಬೇಕು ಅಂತಾನೆ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದ. ಬಿಡ್ರು ಹೋಗ್ಲಿ. ಇರಪ್ಪ, ಇವತ್ತಿವನಿಗೆ 2 ಬಿಗದು ಬುದ್ಧಿ ಕಲಿಸ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಗದರಿಸಿದ್ರೆ ಸುಮ್ಮನಾಗ್ತಿದ್ದ, ಇವಾಗ ಎದುರು ನಿಂತು ಮಾತಾಡೋ ಹಾಗಾಗಿದ್ದಾನೆ. ಆಗ ನನಗೆ ಬುದ್ಧಿ ಇರ್ಲಿಲ್ಲ, ಈಗ ಬುದ್ಧಿ ಬಂದಿದೆ. ಅದಕ್ಕೆ ನಿನ್ ಛತ್ರಿ ಬುದ್ಧಿ ಎಲ್ಲ ನನ್ಗೆ ಗೊತ್ತಾಗ್ತಾ ಇದೆ. ಏನಂದ್ರೆ? ಅಪ್ಪಯ್ಯ! ಅಪ್ಪನೇ ತೊಳ್ಸಿಯ? ಅಪ್ಪ ಶುಭ, ಆಂಬ್ಯುಲೆನ್ಸ್ ಫೋನ್ ಮಾಡು. ಹೊಸು ನೀನು ಅಪ್ಪ. ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಜೀವನದಲ್ಲಿ ನಾನ್ ಪಕ್ಕ ಇದ್ರೆ ಸಾಕು, ಎಲ್ಲ ಶಾಂತಿ ಅಂತ ಇದ್ದೆ. ನೋಡು, ಸುಮ್ಮನೆ ವಿಷಯನ ಡೈವರ್ಟ್ ಮಾಡಬೇಡ. ನೀನ್ ನನ್ನ ಜೀವನದಲ್ಲಿ ಯಾವತ್ತಿಗೂ ಕೊನೆ ತನಕ ಇರಬೇಕು ಅನ್ನೋ ಕಾರಣಕ್ಕೆ ಈಗೇನು ನಾನ್ ನಿನ್ನ ಹತ್ರ ನೇರವಾಗಿ ಪ್ರಸ್ತಾಪಿಸಿದ ಪ್ರೀತಿಗೆ, ನನ್ನ ಪ್ರೇಮಕ್ಕೆ ನಿನ್ನ ಉತ್ತರ ಏನು? ನಾನು ಆವತ್ತೇ ಹೇಳ್ಬೇಕು ಅಂತಿದ್ದೆ, ಆದ್ರೆ ನಾನು ಯೋಚನೆ ಮಾಡಿ ಹೇಳು ಅಂತ ಹೇಳಿದ್ದೆ. ಯೋಚನೆ ಮಾಡಿದೆ, ಅದಕ್ಕೆ ಆರಾಮಾಗಿದ್ದೀನಿ. ನಿನ್ನ ಆಲೋಚನೆ ಮಾಡಿದ ತೀರ್ಮಾನ? ಸಾಯೋ ತನಕ ನೀನು ನನ್ನ ಫ್ರೆಂಡಾಗೆ ಇರ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಇದೇ ನನ್ನ ತೀರ್ಮಾನ.
ಬದಲಾಗದ ತೀರ್ಮಾನ. ಸೀರಿಯಸ್ ಆಗಿ ಹೇಳ್ತಾ ಇದೆಯಾ ಪ್ರಿಯಾ? ಹಾ, ಹೌದು. ಯಾವತ್ತೋ ಒಂದಿನ ನಿನ್ ಮನ್ಸಲ್ಲಿರೋ ಫ್ರೆಂಡ್ ಪಕ್ಕಕ್ಕೆ ಹೋಗಿ ಅಲ್ಲೊಬ್ಬ ಪ್ರೇಮಿ ಹುಟ್ಕೊಂಡ್ರೆ? ನೋ ಚಾನ್ಸ್. ನನ್ಗೆ ಇರೋ ಭಾವನೆಗಳಿಗೆ ಬೇರೆ ಹೆಸರಿಡೋ ಅಭ್ಯಾಸ ಇಲ್ಲ. ಅಭ್ಯಾಸಗಳು ಸಾಯೋ ತನಕ ಹೀಗೆ ಅಂತ ಯಾರು ತೀರ್ಮಾನ ಮಾಡಕ್ಕಾಗಲ್ಲ ಪ್ರಿಯಾ. ಬದಲಾಗತ್ತೆ, ಬದಲಾಗಬೇಕು. ಯಾಕಂದ್ರೆ ಬದಲಾವಣೆ ಅನ್ನೋದೊಂದೇ ಯಾವತ್ತಿಗೂ ಬದಲಾಗದೇ ಇರೋದು. ಇವತ್ತು ನಿನ್ ತೀರ್ಮಾನ ಏನು ಅಂತ ನೀನ್ ಹೇಳ್ದೆ, ಆದ್ರೆ ನನ್ ತೀರ್ಮಾನ ಏನು ಅಂತ ನಾನು ಹೇಳ್ತೀನಿ ಕೇಳು. ಅಕಸ್ಮಾತ್ ನಾಳೆ ನಿನಗೆ ನನ್ನನ್ನು ಪ್ರೀತಿಸೋ ಮನ್ಸಾಗಿ ನನ್ನ ಹತ್ರ ಬಂದು ಐ ಲವ್ ಯು ಪ್ರೇಮ್ ಅಂತ ಹೇಳಿದ್ರು ನಾನ್ ನಿನಗೆ ಸಿಗೋದಿಲ್ಲ. ಹಲೋ, ಪ್ರೇಮಿಯಾಗಿ ಸಿಗಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಆದ್ರೆ ಫ್ರೆಂಡ್ ಆಗಂತೂ ಸಿಕ್ತಿಯ ತಾನೆ, ನನ್ಗಷ್ಟೇ ಸಾಕು. ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಬಾಯ್. ಇನ್ನೊಂದು ವಿಷಯ, ಲವ್ ಫೇಲ್ಯೂರ್ ಆಯ್ತು ಅಂತ ಬಾರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ಬೋ ಗೂಬೆ. ಬರ್ತೀನಿ, ನಾಳೆ ಸಿಗ್ತೀನಿ. ಬಾಯ್. ಈ ಹುಡುಗಿರೇ ಹೀಗೆ ಮ್ಯಾಚಿಂಗ್ ಬಿಂದಿಗೋಸ್ಕರ ದಿನ ಪೂರ್ತಿ ಕೊರಗ್ತಾರೆ. ಮ್ಯಾಚ್ ಆಗೋ ಹೃದಯನ ಫುಟ್ಬಾಲ್ ಆಡ್ತಾರೆ. ಒಟ್ನಲ್ಲಿ ಅವ್ರು ಸೀರಿಯಸ್ ಆದಾಗ ಮಾತ್ರ ಸೀರಿಯಸ್ ಆಗಿ ಕಾಣ. ಪ್ರೇಮ್, ನಿನ್ನ ಪ್ರೇಮ ಪಡ್ಚ. ಆಹಾ, ಇಂಥ ಅದ್ಭುತವಾದ ಸಂದರ್ಭದಲ್ಲೇ ಯಾವ ವಿಷಯ ಅನೌನ್ಸ್ ಆಗಬೇಕೋ ಅದು ಆಗ್ಬಿಡ್ಬೇಕು. ಈಗ ಡಾಕ್ಟ್ರು ಒಳಗಡೆಯಿಂದ ಬಂದು ಮುದ್ಕ ಗೊಟಕ್ಕನ್ನು ಸುದ್ದಿ ಹೇಳಿದ್ರೆ ಸಾಕು, ಈ ಜೀವ ತಣ್ಣಗಾಗುತ್ತೆ. ಶಾಸ್ತ್ರಿಗಳ ವಂಶದ ಈ ಜನ್ಮದ ಹಿರಿ ತಲೆಗೆ ಕೊಳ್ಳಿ ಇಡೋ ಕಾರ್ಯಕ್ರಮ ಶುರುವಾಗಿದೆ. ಎಕ್ಸ್ಕ್ಯೂಸ್ ಮೀ. ಹೇಗಿದ್ದಾರೆ ಡಾಕ್ಟ್ರೆ? ಯೋಚನೆ ಮಾಡೋ ಅಗತ್ಯ ಇಲ್ಲ. ಈಸ್ ಔಟ್ ಆಫ್ ಡೇಂಜರ್. ಅಪ್ಪ ದೇವ್ರ ದೊಡ್ಡವನು. ಅಪ್ಪ ಹಿಂಗೆ ಯಾವ ತೊಂದ್ರೆನೂ ಮಾಡಿಲ್ಲ. ಇವತ್ತು ಅವರು ಇಲ್ಲೇ ಇರಲಿ, ಒಂದಷ್ಟು ಟೆಸ್ಟ್ಗಳು ಮಾಡಿಸ್ತೀನಿ. ಅದರಿಂದ ಅವ್ರ ಹಾರ್ಟ್ ಯಾವ ಪರಿಸ್ಥಿತಿಲಿದೆ ಅಂತ ಗೊತ್ತಾಗುತ್ತೆ. ಅದ್ರ ರಿಸಲ್ಟ್ ನೋಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಆಯ್ತು. ಹಾಗಾದ್ರೆ ಪ್ರಾಬ್ಲಮ್ ಏನೂ ಇಲ್ವಾ ಡಾಕ್ಟ್ರೆ? ಹೇಳಿದ್ನಲ್ಲ, ಆರಾಮವಾಗಿದ್ದಾರೆ. ನೀವು ನಾಳೆನೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೋದು. ಆದ್ರೆ ಅವರಿಗೆ ಒಂದು 20 ದಿವಸ ರೆಸ್ಟ್ ಕೊಡಿ. ಎಲ್ಲೂ ಓಡಾಡೋದು ಬೇಡ. ಅವ್ರಿಗೆ ಯಾವುದೇ ಆಘಾತಕಾರಿಯಾದಂಥ ವಿಷಯವನ್ನ ಹೇಳೋದೇ ಬೇಡ. ಗಾಢವಾದ ಹಳೆ ನೆನಪುಗಳನ್ನ ನೆನಪಿಸಬೇಡಿ. ಔಟ್ ಆಫ್ ಡೇಂಜರ್ ಅನ್ನೋದರ ಅರ್ಥ ಆಗೋ ಅಪಾಯದಿಂದ ಸದ್ಯಕ್ಕೆ ಈಚೆಗೆ ಬಂದಿದ್ದಾರೆ ಅಂತ. ಪರಿಸ್ಥಿತಿನ ಡಾಕ್ಟರ್ಸ್ ಹ್ಯಾಂಡ್ಲ್ ಮಾಡೋ ಸ್ಥಿತಿ ಇದೆ ಅಂತ ಅರ್ಥ. ಹಾಗಾದ್ರೆ ನಾವು ಅವ್ರನ್ನ ಒಳಗೋಗಿ ನೋಡ್ಬೋದಾ ಡಾಕ್ಟರ್? ನೋಡ್ಬಹುದು, ಆದ್ರೆ ಅವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ.
ಬಂದ ಮೇಲೂ ಅವ್ರ ಹತ್ರ ಹೆಚ್ಚಿಗೆ ಮಾತಾಡಬೇಡಿ. ಎಕ್ಸ್ಕ್ಯೂಸ್ ಮಿ. ಸದ್ಯ ನೋಡ್ದ್ಯಾ ಬಾಲು, ಅದಕ್ಕೆ ನಾನು ಏನು ಹೇಳ್ತೀನಿ. ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಡಾಕ್ಟರ್ನ ಮನೆಗೆ ಕರ್ಕೊಂಡೇ ಬರಬಾರ್ದಿತ್ತು, ಅದರಿಂದಾನೇ ಇದೆಲ್ಲ ಆಯ್ತು ಅಂತ ತಾನೆ. ನಾನು ಒಳ್ಳೇದ್ ಮಾಡಕ್ ಬಂದು ಕೆಟ್ಟ ಅಪವಾದನ ತಲೆ ಮೇಲೆ ಹಾಕೊಂಡಂಗ ಆಯ್ತಷ್ಟೇ. ಅಲ್ವೋ ನಾ ಹೇಳೋದು ಎಲ್ಲ ಹಾಗೇನೆ. ದೊಡ್ಡ ಮಗ ಏನೇ ಮಾಡಿದ್ರು ಅದು ಸರಿ, ಯಾಕಂದ್ರೆ ಎಲ್ರಿಗೂ ಅವನ ಮೇಲೆ ನಂಬಿಕೆ. ಮನೆಗೆ ಬರಬಾರ್ದು. ನೋಡಪ್ಪ, ಅಪ್ಪನ ನಿಮ್ಮ ಮನೇಲೆ ಇಟ್ಕೋ, ನೀನೇ ನೋಡ್ಕೋ. ಅವ್ರು ಹೇಗಿದ್ದಾರೆ, ಹುಷಾರಾಗಿದ್ದಾರೋ ಇಲ್ವೋ ಅಂತ ವಿಚಾರಿಸೋಕು ನಿಮ್ಮ ಮನೆಗೊಂದು ಫೋನು ಮಾಡಲ್ಲ ನಾನು. ಅಪ್ಪ ಹುಷಾರಾಗಿ ಊರು ಸೇರಿದ್ಮೇಲೆ ನಾನು ಅಲ್ಲಿಗೆ ಫೋನ್ ಮಾಡಿ ವಿಚಾರಿಸ್ಕೊತೀನಿ. ನಿಂತ್ಕೊಳ್ಳಿ ಬಾಬಾ. ನೀವ್ ಈ ರೀತಿ ಕೋಪ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ. ನೀವ್ ಇವಾಗ ಇಲ್ಲ ಅಂತ ಗೊತ್ತಾದ್ರೆ ನಿಮ್ ತಂದೆ ಸಂತೋಷ ಪಡ್ತಾರೆ. ಶಾಕ್ ಕೊಡಕ್ ಬಂದವನು ತೊಲಗದ್ನಲ್ಲ ಅಂತ ಆನಂದ ಪಡ್ತಾನೆ. ಇಷ್ಟಕ್ಕೂ ಇಲ್ಲಿ ತಾವೇ ಒಳ್ಳೆಯವರು ಅಂತ ಅನ್ಸ್ಕೊಳಕ್ಕೆ ಕೆಲವ್ರು ಇದಾರಲ್ಲ, ಅವ್ರ ಮಧ್ಯೆ ನಾನ್ ಯಾಕೆ? ತಪ್ಪು ಭಾವ, ನೀವ್ ಈ ರೀತಿ ಮಾತಾಡಬಾರ್ದು. ಬಾಬಾ ನಿಂತ್ಕೊಳ್ಳಿ. ಸರಿ, ನೀವ್ ಬೇಕಾದ್ರೆ ಹೋಗಿ, ಆದ್ರೆ ನಾನ್ ಬರಲ್ಲ. ಇವಳು ಉಳ್ಕೊಂಡ್ರೆ ಅಪಾಯ ಕಟ್ಟಿಟ್ಟು ಗೊತ್ತಿ. ವಿಷಯ ಗೊತ್ತಾದ್ಮೇಲೂ ಬರೋದಕ್ಕೆ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ? ಯಾಕ್ರಿ ಇಷ್ಟು ಲೇಟು? ಅಲ್ಲಿ ನೋಡಿದ್ರೆ ಆದಿ ಯಾವ್ದೋ ಅಮೆರಿಕದ ಕಾನ್ಫರೆನ್ಸ್ ಕಾಲ್ ಅಟೆಂಡ್ ಮಾಡ್ಬೇಕು ಅಂತ ಆಫೀಸ್ಗೆ ಹೋದಂತೆ, ಹಾಸ್ಪಿಟಲ್ಗೆ ಹೋಗ್ಲಿಲ್ವಂತೆ. ನಾವು ಹೋಗ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ನಡೀರಿ ಹೋಗೋಣ. ನಡಿ. ನಿಮಿಷ. ಹಲೋ ಗುರುಗಳೇ ನಮಸ್ಕಾರ. ನಾನು ರಮಾಕಾಂತ್ ಮಾತಾಡ್ತಾ ಇದ್ದೀನಿ. ಓ ಹೇಳಿ. ಯಾವುದೋ ಒಂದು 5 ಕೋಟಿ ರೂಪಾಯಿ ಡೀಲು ಬಂದಿದೆ. ಪಾರ್ಟಿ ಅರ್ಧ ಗಂಟೆಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ನೈಸ್ ರೋಡ್ ಪಕ್ಕದಲ್ಲಿರೋ ಜಾಗ ಸೇಲ್ ಆಗೋ ಥರ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಅರ್ಜೆಂಟಾಗಿ ಬಂದ್ಬಿಡಿ. ಅದು ನಾನು ಆಸ್ಪತ್ರೆಗೆ ಹೊರಟಿದ್ದೀನಿ. ಆಸ್ಪತ್ರೆಗ? ಏನಾಯ್ತು ಗುರುಗಳೇ? ನಿಮ್ಗೇನಾದರೂ ಆಯ್ತಾ ಅಥವಾ ನಿಮ್ಮ ಮನೆಯವ್ರಿಗೇನಾದರೂ? ಇಲ್ಲ ಇಲ್ಲ, ನನಗೆ ನಮ್ಮ ಮನೆಯವ್ರಿಗೇನೂ ಆಗಿಲ್ಲ. ಅದು ನಮ್ಮ ತಾತ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ತಾತನ? ಅಪ್ಪ ಅಲ್ವಲ್ಲ? ಅಪ್ಪ ಆಗಿದ್ರೆ ನೀವು ಹತ್ರ ಇರಬೇಕಾಗ್ತದೆ. ಹೇಗಿದ್ರೆ ನಿಮ್ಮ ತಂದೆ ಇರ್ತಾರಲ್ಲ. ಅಲ್ಲ, ಈ ಥರ ನೇರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ನೀವು ಆಸ್ಪತ್ರೆಗೆ ಹೋಗಿ ಏನು ಮಾಡ್ತೀರಾ? ಕಾರಿಡಾರಲ್ಲಿ ನಿಂತ್ಕೋತೀರಾ? ಆಪರೇಷನ್ ಅಂತೂ ಮಾಡೋಕ್ಕಾಗಲ್ವಲ್ಲ. ಅಟ್ಲೀಸ್ಟ್ ಹಾಸ್ಪಿಟಲ್ ಖರ್ಚಿಗೆ ಅಂತ ದುಡಿಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಯಾಕೆ ಮಿಸ್ ಮಾಡ್ಕೋತೀರಾ ಅಂತ ಹೇಳಿದೆ ಅಷ್ಟೇ. ಅಲ್ಲ, ನಾಳೆ ಮಗ ಬರಿಗಲ್ ಬಂದು ವಿಚಾರಿಸ್ದ, ನಮ್ಮ ದುಡ್ಡಲ್ಲೇ ಕಾಫಿ ಕುಡ್ದ ಅಂತ ಆಗ್ಬಾರ್ದಲ್ಲ ಗುರುಗಳೇ. ಅದಕ್ಕೆ ಹೇಳಿದೆ ಅಷ್ಟೇ. ಏನೋ ಹೇಳಬೇಕು ಅನ್ನಿಸ್ತು, ಹೇಳಿದೆ. ನೀವು ಬಂದರೂ ಸಂತೋಷ, ಬರತಾ ಇದ್ರೂ ಸಂತೋಷ. ಆದರೆ ನಾನು ನಿಮಗೋಸ್ಕರ ಕಾಯ್ತೀನಿ. ಇಡ್ತೀನಿ ಗುರುಗಳೇ. ನನ್ನ ಶುಭನ ಒಡೆದು ಬಿಸಾಕಿರೋ ಮನೆತನಕ್ಕೆ ಸೇರಿದ ಮಗ ನೀನು.
ಆಗ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿತ್ತು ಗೊತ್ತಾ. ಮನಸ್ಸು ಒಡೆಯೋದ್ರ ನೋವೇನು ಅಂತ ನಿಮಗೆ ಗೊತ್ತಾಗಲ್ಲ ಕಣ್ರು. ಇನ್ನು ಮೇಲೆ ನಿಮ್ಮ ಮನೆಯವರಿಗೆ ಕೊಡ್ತಾ ಹೋಗ್ತೀನಿ, ನೋಡ್ತಾ ಇರೋ. ಏನು ಅಣ್ಣ ತಮ್ಮ ರಾಮ ಲಕ್ಷ್ಮಣರು ನೀವು. ಆವತ್ತು ನಿಮ್ಮ ಸಂಬಂಧ ಗಟ್ಟಿಯಾಗಿದ್ದಕ್ಕೆ ಅವನನ್ನು ಬಂದು ಬಿಡಿಸ್ಕೊಂಡು ಹೋಗಿದ್ದು. ಇಲ್ಲ ಅಂತಿದ್ರೆ ಆ ಆದಿಗೆ ಅವತ್ತೇ ಅಂತ್ಯ ಕಾಣಿಸ್ಬಿಡ್ತಿದ್ದೆ. ಇನ್ನು ಮೇಲೆ ಅಣ್ಣ ತಮ್ಮದ್ರ ಮಧ್ಯೆ ತಂದಿರ್ತೀನಿ, ನೋಡ್ತಾ ಇರೋ. ಏನ್ ಯೋಚನೆ ಮಾಡ್ತಾ ನಿಂತಿದ್ದೀರಾ? ನಡೀರಿ ಹೋಗೋಣ. ಇಲ್ಲ, ನೀನು ಆಸ್ಪತ್ರೆಗೆ ಹೋಗು, ನಂಗೆ ಸ್ವಲ್ಪ ಕೆಲಸ ಇದೆ. ಇಲ್ಲಿವರೆಗೂ ನಾನು ನಿಮ್ಗೋಸ್ಕರ ತಾನೇ ಕಾಯ್ತಾ ಇದ್ದಿದ್ದು. ಅದಕ್ಕೆ ಅಲ್ವಾ ನಾನು ಮನೆಗೆ ಬಂದಿದ್ದು. ಆದ್ರೆ ಕೆಲಸ ಇದೆ ಅಂತ ಫೋನ್ ಬಂತು, ಅದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಆಸ್ಪತ್ರೆಗಿಂತ ನಿಮ್ ಕೆಲ್ಸನೇ ಹೆಚ್ಚಾಯ್ತಾ? ಯಾಕೆ ಅಮೆರಿಕದ ಕಾನ್ಫರೆನ್ಸ್ ಕಾಲ್ ಮಾತ್ರ ಕೆಲಸ, ಇಂಡಿಯಾ ಕೆಲಸ ಅಲ್ವಾ? ಆ ಆದಿ ಅಮೆರಿಕ ಹೆಸರು ಹೇಳಿಕೊಂಡು ಏನು ಬೇಕಾದ್ರೂ ಮಾಡಬಹುದು, ಯಾವ ಜವಾಬ್ದಾರಿಯಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು. ಆದ್ರೆ ನಾನು ಹಾಗೆ ತಪ್ಪಿಸ್ಕೊಳ್ಳೋ ಜಾಯಮಾನದವನಲ್ಲ. ಈಗ ನನಗೆ ನಿಜವಾಗಿಯೂ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಓಕೆ? ಅಲ್ಲ ರೀ, ಆಗ್ತಿರೋದೆಲ್ಲ ನೋಡ್ತೀಯ ಶುಭ. ನಾನು ಬಾದು ಎಷ್ಟು ಚೆನ್ನಾಗಿದೆ. ನಮ್ಮಿಬ್ಬರ ಮಧ್ಯೆ ಬಿರುಕೆ ಸೃಷ್ಟಿಯಾಗಲ್ಲ ಅಂತೆಲ್ಲ ಮಾತಾಡ್ಕೋತೀವಿ. ಇವತ್ತು ಯಾವ ಬಿರುಕು ನನಗೆ ಕಾಣಿಸ್ತಿಲ್ಲ ಮಾವ. ಎಲ್ಲಾ ಕಡೆ ಸ್ವಾರ್ಥಕ್ಕೆ ಜಗಳ ಆಗತ್ತೆ, ಆದ್ರೆ ಇಲ್ಲಿ ಪ್ರೀತಿಗೆ ಜಗಳ ಆಗ್ತಿದೆ ಅಷ್ಟೇ. ನಿಮ್ ತಂದೆಯವ್ರನ್ನ ನೋಡ್ಕೊಳ್ಳೋ ಪ್ರೀತಿ ನಿಮ್ಮಿಬ್ಬರಲ್ಲೂ ಇದೆ ಮಾವ. ಆದ್ರೆ ಅದರ ಮಧ್ಯೆ ನಾನು ಬಾಲುಗ ಅನ್ಯಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಇದೆಯಲ್ಲಮ್ಮ, ಅದೊಂದೇ ಇದೆಲ್ಲದಕ್ಕೂ ಮೂಲವಾದ ಕಾರಣ. ಸುಲೇಖ ಮದ್ವೆ ವಿಷಯದಲ್ಲಿ ಅಲ್ವಾ ಮಾವ? ಇವತ್ತು ಅವಳಿರ್ಬೇಕಾದ ಜಾಗದಲ್ಲಿ ನಾನು ಇದೀನಿ ಅನ್ನೋದೇ ಅವಳು ನೋವು. ಆದ್ರೆ ಅವಳನ್ನ ಆ ಕಡೆ ಕಳಿಸಿ ನನ್ನನ್ನು ಕರ್ಕೊಂಬಂದು ಕೂರ್ಸಿರೋದು ಆ ಪರಮಾತ್ಮನ ಆದೇಶ. ಇದಕ್ಕೆ ನೀವೇನ್ ಮಾಡೋದಕ್ಕೆ ಸಾಧ್ಯ ಮಾವ? ಯಾರು ಏನು ಮಾಡಕ್ಕಾಗಲ್ಲ. ಆದ್ರೆ ಇವತ್ತವಳು ಏನ್ ಮಾಡ್ತಿದ್ದಾಳೆ ನಿಜವಾಗ್ಲೂ ಅದು ದೊಡ್ಡದು. ನೋಡಮ್ಮ, ಸುಲೇಖಂಗೆ ಎಷ್ಟು ಒಳ್ಳೆ ಗುಣ ಇದೆ. ನಮ್ಮ ಕಡೆಯಿಂದ ಅವಳಿಗೆ ಎಷ್ಟೆಲ್ಲ ಅನ್ಯಾಯ ಆಗಿದೆ, ನೋವಾಗಿದೆ. ಆದರೂ ನಮ್ಮ ಅಪ್ಪನ ಸೇವೆ ಮಾಡ್ತೀನಿ ಅಂತ ಪಟ್ಟು ಹಿಡಿದು ಕೂತಿಯ. ಅಷ್ಟೇ ಅಲ್ಲ, ನೀವಿಬ್ರು ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ತೂಕುಡಿಸಿ ನಾನು ಒಳಗೆ ಇದ್ದು ಅಪ್ಪಯ್ಯನ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಎಷ್ಟು ಒಳ್ಳೆಯವಳಮ್ಮ. ಎಷ್ಟು ಒಳ್ಳೆಯವಳು ಅನ್ನೋದು ನನಗೆ ಗೊತ್ತಿದೆ ಮಾವ. ಯಾಕೆ ಅಂದ್ರೆ ಆಡ್ತಿರೋದು ಒಳ್ಳೆತನದ ನಾಟಕ ಚೆನ್ನಾಗೇ ಇರುತ್ತೆ. ಯಾಕೆ ಅಂದ್ರೆ ಪಾತ್ರಗಳು ಮೇಕಪ್ ಮಾಡ್ಕೊಂಡಿರುತ್ತೆ, ಮುಖವಾಡ ತೊಟ್ಟಿರುತ್ತೆ, ಕಣ್ಣೀರ್ಗೂ ಸೌಂದರ್ಯನ ಮೆತ್ಕೊಂಡು ಮಾತಾಡೋ ತಾಕತ್ತಿರುತ್ತೆ. ಏನಮ್ಮ, ಏನು ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿಯಲ್ಲ? ಈಗ ನಾನು ಏನ್ ಹೇಳಿದ್ರು ಅದು ತಪ್ಪಾಗುತ್ತೆ ಮಾವ. ಕೆಲವೊಂದು ವಿಷಯದಲ್ಲಿ ಸತ್ಯ ಹೇಳಬೇಕು, ಇಲ್ಲ ಸುಮ್ಮನಿರ್ಬೇಕು. ಅವೆರಡನ್ನೂ ಬಿಟ್ರೆ ಸುಳ್ಳು ಹೇಳೋ ಅವಕಾಶಗಳು ಇರೋದಿಲ್ಲ. ಅದಕ್ಕೆ ಸುಮ್ಮನಿದ್ದೀನಿ. ನಿನಗೇನು ಅನ್ಸುತ್ತೋ ಅದನ್ನ ನೀನು ನೇರವಾಗಿ ಹೇಳ್ಬೋದಮ್ಮ. ಸುಲೇಖ ಒಳಗಡೆ ಇರೋದು ಅಪಾಯ. ನಾನು ಇಲ್ಲಿರ್ತೀನಿ, ನೀವು ಹೋಗಿ ಅವಳನ್ನ ಈಚೆ ಕಳ್ಸಿ. ಯಾಕಮ್ಮ, ಏನೇನೋ ಮಾತಾಡ್ತಿದ್ಯಲ್ಲ? ಅವಳು ಅಪ್ಪಗಿನ ಪ್ರಾಣ ತೆಗಿತಾಳೆ.